ನಿಮ್ದೇನಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಇದ್ರೆ ಸೊ ಇನ್ ಮುಂದೆ ನಿಮ್ಗೆ ಮಸ್ತ್ ವ್ಯೂಸ್ ಬರುತ್ತೆ ನಿಮ್ ಚಾನಲ್ ಅಲ್ಲಿ. ಬಿಕಾಸ್ ಯಾಕಂದ್ರೆ ಔಟ್ ಡಬ್ಬಿಂಗ್ ಅನ್ನೋ ಒಂದು ಹೊಸ ಆಪ್ಷನ್ ಅನ್ನ ಆಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ. ಸೊ ಇದನ್ನ ಯಾವ ತರ ಆಡ್ ಮಾಡ್ಕೊಳ್ಳೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಸೊ ನೀವು ನೋಡಿರ್ತೀರ ಮೂವಿಗಳನ್ನ ಸೊ 5 ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಯಾಕಂದ್ರೆ ಅವರ ಬೇರೆ ಬೇರೆ ಆಡಿಯನ್ಸ್ ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅವರು ಕಂಫರ್ಟೇಬಲ್ ಇರ್ತಾರೆ ಅಂತ. ನಮ್ಮ ಕನ್ನಡದವ್ರಿಗೆ ಕನ್ನಡದಲ್ಲಿ, ಹಿಂದಿದವ್ರಿಗೆ ಹಿಂದಿದಲ್ಲಿ ಈ ತರ ಮಾಡ್ತಾರೆ. ಅದೇ ತರನೇ ಸೊ ನೀವು ಕೂಡ ಒಂದು ಕನ್ನಡದಲ್ಲಿ ವಿಡಿಯೋ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಅಪ್ಲೋಡ್ ಮಾಡಿದ್ರ ಅಂದ್ರೆ ಸೊ ಇಡೀ ವರ್ಲ್ಡ್ ವೈಡ್ ಒಂದು ವಿಡಿಯೋನ ನೋಡುತ್ತೆ. ಬಟ್ ನಮ್ಮ ಕನ್ನಡದವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆದವ್ರಿಗೆ ಅರ್ಥ ಆಗಲ್ಲ. ಸೊ ಇದೇ ಒಂದು ಕಾರಣಕ್ಕೋಸ್ಕರ ಬೇರೆ ಒಂದು ಆಡಿಯನ್ಸ್ಗೂ ಕೂಡ ನಮ್ಮ ಒಂದು ವಿಡಿಯೋ ಅರ್ಥ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಔಟ್ ಡಬ್ಬಿಂಗ್ ಅನ್ನೋ ಒಂದು ಆಪ್ಷನ್ ಅನ್ನ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ನಿಮ್ಗೆ ಸೊ ಹಿಂದಿ ಆಡಿಯನ್ಸ್ ಬಂದು ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಿಮ್ಮ ಒಂದು ವಿಡಿಯೋನ ಅವರು ಹಿಂದಿಯಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಕಂಪ್ಲೀಟ್ ಆಗಿ ನಿಮ್ಮ ಒಂದು ವಾಯ್ಸ್ ಅನ್ನ AI ಜನರೇಟ್ ಮಾಡಿ ನಿಮ್ಮ ಚಾನಲ್ ಅಲ್ಲಿ ಆಡ್ ಮಾಡ್ತಾರೆ. ಈ ಒಂದು ಆಪ್ಷನ್ ನಿಮ್ಮ ಚಾನಲ್ ಅಲ್ಲಿ ಕೂಡ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಆನ್ ಮಾಡ್ಕೊಂಡ್ರೆ ಮಾತ್ರ ಸೊ ಈ ಒಂದು ಔಟ್ ಡಬ್ಬಿಂಗ್ ಆಪ್ಷನ್ ಅನೇಬಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಆಲ್ರೆಡಿ ಇದು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗೆ ಮಿಸ್ಟರ್ ಬೀಸ್ಟ್ ಆಗಿದ್ದು, ನಮ್ಮ ಕನ್ನಡದಲ್ಲಿ ಡಾಕ್ಟರ್ ಬ್ರೋಗೂ ಕೂಡ ಈ ಒಂದು ಆಪ್ಷನ್ ಸಿಕ್ಕಿದೆ. ಸೊ ನನಗೂ ಕೂಡ ಈ ಒಂದು ಆಪ್ಷನ್ ಸಿಕ್ಕಿದೆ. ಯಾವ ತರ ಅನೇಬಲ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಈ ಒಂದು ಆಪ್ಷನ್ ನಿಮ್ಗೂ ಕೂಡ ಬಂದಿಲ್ಲ ಅಂದ್ರೆ ಸೊ ಆಲ್ಮೋಸ್ಟ್ ನಿಮ್ಗೂ ಕೂಡ ಈ ಒಂದು ಆಪ್ಷನ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಎಲ್ಲರಿಗೂ ಕೂಡ ಈ ಒಂದು ಆಪ್ಷನ್ ಸಿಗುತ್ತೆ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡೆಸ್ಕ್ಟಾಪ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಡೆಸ್ಕ್ಟಾಪ್ ಅಲ್ಲಿ ನಿಮ್ಮ ಚಾನಲ್ನ ಯಾವ ತರ ಓಪನ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸೊ ಆಲ್ರೆಡಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡಿ. ಇಲ್ಲಿ 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಚಾನಲ್ ಸ್ಟೇಟಸ್ ಅಂಡ್ ಫ್ಯೂಚರ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಡಬ್ಬಿಂಗ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಈ ಒಂದು ಆಪ್ಷನ್ ನ ಅನೇಬಲ್ ಮಾಡ್ಕೋಬೇಕಾಗತ್ತೆ. ಮೆನ್ಯುಲಿ ರಿವ್ಯೂ ಡಬ್ಸ್ ಬಿಫೋರ್ ಪಬ್ಲಿಷಿಂಗ್ ಅಂತ ಇದೆ ಅಲ್ವಾ, ಈ ಆಪ್ಷನ್ ಕೂಡ ಅನೇಬಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಸೇವ್ ಆಪ್ಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಆಪ್ಷನ್ ಅನೇಬಲ್ ಮಾಡಿದ್ರೆ ಸೊ ನಿಮ್ಮ ಒಂದು ಚಾನಲ್ ಅಲ್ಲಿ ಕೂಡ ಆಟೋಮೆಟಿಕ್ ಡಬ್ಬಿಂಗ್ ಆಪ್ಷನ್ ಅನೇಬಲ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.